ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇದೊಂದು ಮುಳಿಯ ಸಣ್ಣ ಒಂದು ಗುಡಿಯ ತರ ಇತ್ತು. ಪರಶುರಾಮರು ಬಂದು ಹೋದಂತಹ ಪ್ರತೀತಿ ಇದೆ. ಸಾಧಾರಣ 900 ವರ್ಷದ ಇತಿಹಾಸದ ಒಂದು ದೇವಸ್ಥಾನ ಅಂತ ತೋರಿ ಬಂದಿದೆ ನಮಗೆ. ಉಡುಪಿ ಜಿಲ್ಲೆಯ ಹಿರೇಬೆಟ್ಟು ಸಮೀಪದ ಭಟ್ರಕೋಡಿಯಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ 100 ವರ್ಷಗಳ ಇತಿಹಾಸವನ್ನ ಹೊತ್ತ ಪವಿತ್ರ ಕ್ಷೇತ್ರವಾಗಿದೆ. ಪರಶುರಾಮರು ಇಲ್ಲಿ ಆಗಮಿಸಿದ್ದರೆಂಬ ಪ್ರತೀತಿ ಈ ದೇವಾಲಯದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ನೈಸರ್ಗಿಕ ಸೌಂದರ್ಯದ ನಡುವೆ ನೆಲೆಸಿರುವ ಈ ಕ್ಷೇತ್ರವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿ ಭಾವವನ್ನ ನೀಡುತ್ತದೆ. ನಮ್ಮ ದೇವಸ್ಥಾನ ಹಿರೇಬೆಟ್ಟು ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಭಟ್ರಕೋಡಿ ಹಿರೇಬೆಟ್ಟು ಅಂತ ಈ ಊರು. ಸಾಧಾರಣ 900 ವರ್ಷದ ಇತಿಹಾಸದ ಒಂದು ದೇವಸ್ಥಾನ ಅಂತ ತೋರಿ ಬಂದಿದೆ ನಮಗೆ. ಜೈನರ ಕಾಲದಿಂದ ನಡೆಸ್ಕೊಂಡು ಬಂದಂಥ ಈ ದೇವಸ್ಥಾನ, ಅದರ ನಂತರ ಉಡುಪ ಮನೆತರದವರು, ಅದರ ನಂತರ ಬ್ರಾಹ್ಮಣೇತರ ವರ್ಗ, ಹಾಗೆ ಅದರ ನಂತರ ಸಾರಸ್ವತ ಬ್ರಾಹ್ಮಣರು, ರಾಜಾಪುರ ಸಾರಸ್ವತ ಬ್ರಾಹ್ಮಣರು, ಹೀಗೆ ಅದರ ನಂತರ ಒಂದು 150 ವರ್ಷಗಳಿಂದ ನಾವು ನಮ್ಮ ಮನೆತನದವರು ಈ ದೇವಸ್ಥಾನವನ್ನು ಪೂಜೆ ಇತರ ಕೆಲಸ ಕಾರ್ಯಗಳನ್ನು ನಾವೇ ನೋಡಿಕೊಂಡು ಬರ್ತಾ ಇದ್ದೇವೆ. ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಇದೊಂದು ಮುಳಿಯ ಸಣ್ಣ ಒಂದು ಗುಡಿಯ ಥರ ಇತ್ತು. ತದನಂತರ ಸ್ವಲ್ಪ ದೊಡ್ಡದಾಗಿ ಅದನ್ನು ಊರಿನ ಸ್ವಲ್ಪ ಸೇರಿ ಈ ಹಂತಕ್ಕೆ ಈ ದೇವಸ್ಥಾನವನ್ನು ತಂದಿದ್ದಾರೆ. ವಾರ್ಷಿಕವಾಗಿ ನಾವು ಭಜನಾ ಮಂಗಲೋತ್ಸವ, ಅಮಾವಾಸ್ಯೆ ದಿವಸ ದೀಪೋತ್ಸವ, ಕಾರ್ತಿಕ ಅಮಾವಾಸ್ಯೆ ದಿವಸ ದೀಪೋತ್ಸವ, ಹಾಗೆ ರಂಗಪೂಜೆ, ಹಾಗೆ ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಭಜನೆ, ಹೂವಿನ ಪೂಜೆ ಇತ್ಯಾದಿಗಳೆಲ್ಲ ನಡೀತಾ ಇರ್ತದೆ. ಪರಶುರಾಮರು ಬಂದು ಹೋದಂತಹ ಪ್ರತೀತಿ ಇದೆ. ಅದು ನಮ್ಮ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ತೋರಿ ಬಂದಿತ್ತು. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗದ ದೈವಗಳು ಪಿಲಿಚಾಮುಂಡಿ, ರಕ್ತೇಶ್ವರಿ, ಮೈಸಂದಾಯ, ಕೊಟ್ಟಪಂಜುರ್ಲಿ, ಅಂಡಂಪ ಪಂಜುರ್ಲಿ, ವರ್ತೆ ಪಂಜುರ್ಲಿ ಅಂತ ಎಲ್ಲ ದೈವಸ್ಥಾನಗಳನ್ನು ಒಂದು ಜೀರ್ಣೋದ್ಧಾರ ಮಾಡಿ ಆಗಿದೆ. ಇತ್ತೀಚೆಗೆ ಎದುರಿನಿಂದ ಹರಿಯುವಂತಹ ಪೂರ್ವದಿಂದ ಪಶ್ಚಿಮವಾಗಿ ಸೀದಾ ಉದ್ಯಾವರಕ್ಕೆ ಹೋಗುವಂತಹ ಚಕ್ಷುಮತಿ ನದಿ, ಇದು ದೇವಸ್ಥಾನದ ಎದುರುಗಡೆ ಇದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ನಾಗವನ ಅದು ಜೀರ್ಣೋದ್ಧಾರ ಆಗಿದೆ. ಇದರ ಸುತ್ತ 4 ನಾಗವನಗಳು ಇವೆ. ಅದರಲ್ಲಿ 2 ನಾಗವನಗಳು ಜೀರ್ಣೋದ್ಧಾರ ಆಗಲಿಕ್ಕಿವೆ. ಈ ದೇವಸ್ಥಾನಕ್ಕೆ ಬರುವುದಿದ್ದರೆ ಉಡುಪಿಯಿಂದ ಮಣಿಪಾಲ ಆಗಿ, ಪರ್ಕಳ ಆಗಿ, ಆತ್ರಾಡಿಯಿಂದ ಬಲಬದಿಗೆ ತಿರುಗಿದರೆ ಅಲ್ಲಿಂದ ಸಾಧಾರಣ ಒಂದು 10 ಕಿಲೋಮೀಟರ್ನಷ್ಟು ದೂರದಲ್ಲಿ ಈ ನೆಲ್ಲಿಕಟ್ಟೆ ಆಗಿ, ವಿಶ್ವೇಶ್ವರ ನಗರ ಆಗಿ, ಭಟ್ರಕೋಡಿ ಹೀಗೆ ಬರಲಿಕ್ಕಾಗ್ತದೆ. ಮತ್ತು ಬರುವಂತಹ ಬೇರೆ ಈ ದೇವಸ್ಥಾನಕ್ಕೆ ಮಾರ್ಗ ಈ ದೇವಸ್ಥಾನದ ಹತ್ರವೇ ಕೊನೆಗೊಳ್ತದೆ. ನನ್ನ ಹೆಸರು ಸೀತಾರಾಮ ಅಂತ. ಸಣ್ಣ ಮಟ್ಟಿನ ಪೂಜೆ ಎಲ್ಲ ನಾವು ಮಾಡ್ತೇನೆ. ಇತರ ದೊಡ್ಡ ಮಟ್ಟಿನ ಪೂಜೆಗಳೆಲ್ಲ ಇದ್ದಾಗ ಕ್ಷೇತ್ರದ ತಂತ್ರಿಗಳು, ನಮ್ಮದು ಡಾಕ್ಟರ್ ಸತ್ಯಕೃಷ್ಣ ಭಟ್ರು ಮಂಗಳೂರು, ಅವರು ಬಂದು ಎಲ್ಲವನ್ನು ನಮಗೆ ಮುಂದೆ ನಿಂತು ದಾರಿಯನ್ನು ತೋರಿಸ್ತಾರೆ. ಶ್ರೀದೇವರ ಕೃಪೆ ನಮ್ಮ ಗ್ರಾಮಸ್ಥರಿಗೂ ಹಾಗೂ ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯ ರೀತಿಯಲ್ಲಿ ಒಂದು ಅನುಗ್ರಹ ಮಾಡಿ ನಮ್ಮನ್ನು ಮುಂದೆ ಕೊಂಡು ಹೋಗಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಇಂತಹ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹ ಪಡೆಯುವುದು ಪ್ರತಿಯೊಬ್ಬ ಭಕ್ತನ ಭಾಗ್ಯವೇ ಸರಿ.